ಪ್ರಪಂಚದ ಕಷ್ಟಗಳಿಂದ ಪಾರಾಗೋದಕ್ಕೆ, ನೆಮ್ಮದಿನ ಪಡೆಯೋದಕ್ಕೆ, ಜೀವನದಲ್ಲಿ ಸಂತೋಷವಾಗಿ ಶಾಂತಿಯಿಂದ ಬದುಕೋದಕ್ಕೆ, ಮುಕ್ತಿನ ಪಡೆಯೋದಕ್ಕೆ, ಮೋಕ್ಷನ ಪಡೆಯೋದಕ್ಕೆ, ಭಗವಂತನ ಜೊತೆ ಒಂದಾಗೋದಕ್ಕೆ, ಭಗವಂತನ ನೋಡೋದಕ್ಕೆ, ಇವಿಷ್ಟನ್ನು ಸಾಧನೆ ಮಾಡೋದಕ್ಕೆ ಯಾವ್ದಾದ್ರು ಒಂದು ಪ್ರಾಕ್ಟೀಸು, ಒಂದೇ ಒಂದು ಫಾರ್ಮುಲಾ, ಒಂದೇ ಒಂದು ಐಡಿಯಾ ಇದೆಯಾ ಅಂತ ಕೇಳಿದ್ರೆ ಒಂದೊಂದು ಗುರುಗಳು ಒಂದೊಂದು ಹೇಳ್ತಾರೆ. ಧ್ಯಾನ ಮಾಡಿ ಅಂತಾರೆ, ಕೆಲವರು ವ್ರತ ಮಾಡಿ ಅಂತಾರೆ, ಕೆಲವರು ಪೂಜೆ ಮಾಡಿ ಅಂತಾರೆ, ಇನ್ನು ಕೆಲವರು ದೇವ್ರ ಜಪ ಮಾಡಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಕೇಳಿದ್ಮೇಲೆ ನಮ್ಗೆ ಯೂಶಲಿ ಕನ್ಫ್ಯೂಸ್ ಆಗುತ್ತೆ. ಯಾವ್ದು ಮಾಡೋದು, ಯಾವ್ದು ಬಿಡೋದು, ಯಾವ್ದು ಸರಿ, ಯಾವ್ದು ತಪ್ಪು ಅನ್ನೋದೇ ಗೊತ್ತಾಗಲ್ಲ. ಕನ್ಫ್ಯೂಷನಲ್ಲೇ ನಾವೇನು ಮಾಡೋಕ್ಕೋಗಲ್ಲ. ಮಾಡಿದ್ರೂ ಎಲ್ಲ ಅರ್ಧಂಬರ್ಧ ಮಾಡ್ತೀವಿ, ಅದರ ರಿಸಲ್ಟ್ಸು ಸಿಗೋದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಧ್ಯಾನ ಮಾಡೋದ್ರಿಂದ ಮೈಂಡು ಕಂಟ್ರೋಲಿಗೆ ಬರುತ್ತೆ, ಫೋಕಸ್ಡ್ ಆಗಿರುತ್ತೆ, ಮೈಂಡು ಡಿಸಿಪ್ಲಿನ್ ಆಗಿ ಸೈಲೆಂಟ್ ಆಗುತ್ತೆ. ಮೈಂಡ್ ಸೈಲೆಂಟ್ ಆದರೆ ನಮಗೆ ರಿಯಾಲಿಟಿ ಏನು, ಭಗವಂತ ಯಾರು ಅಂತ ತಾನಾಗಿ ಗೊತ್ತಾಗುತ್ತೆ. ಯೋಗ ಅಥವಾ ರಾಜಯೋಗ ಮಾಡೋದ್ರಿಂದ ಬಾಡಿಯಲ್ಲಿ ಇರುವಂತಹ 7 ಚಕ್ರಗಳು ಕುಂಡಲಿನಿ ಶಕ್ತಿಯಿಂದ ಜಾಗೃತ ಆಗಿ, ಆ ಶಕ್ತಿ ಸಹಸ್ರಾರ ಚಕ್ರ ಅಂದರೆ ನತ್ತಿ ಮೇಲ್ಗಡೆ ಒಂದು ದ್ವಾರ ಇರುತ್ತೆ, ಅದು ಓಪನ್ ಆಗಿ ಕಾಸ್ಮೋಸ್ ಜೊತೆಗೆ ಒಂದಾಗಿ, ಅಂದರೆ ಪರಮಾತ್ಮನ ಜೊತೆಗೆ ಒಂದಾಗಿ, ಪರಮಾತ್ಮ ಹೆಂಗಿರ್ತಾನೆ ಅಂತ ನಮಗೆ ಗೊತ್ತಾಗುತ್ತೆ. ಪೂಜೆ, ಜಪ, ತಪ, ವ್ರತ ಮಾಡೋದ್ರಿಂದ ನಮ್ಮ ಬಾಡಿ, ಮೈಂಡು ಎಲ್ಲ ಡಿಸಿಪ್ಲಿನ್ ಕಲಿತು ನಿಧಾನವಾಗಿ, ಏಕೀಕೃತವಾಗಿ, ಜಾಗೃತವಾಗಿ ಭಗವಂತ ಪ್ರಪಂಚದಲ್ಲಿ ಹೆಂಗೆ ನೆಲೆಸಿದ್ದಾನೆ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಇವಿಷ್ಟರಲ್ಲಿ ಯಾವುದೇ ಒಂದು ಪ್ರಾಕ್ಟೀಸ್ ತಗೊಂಡು ಕಂಪ್ಲೀಟ್ ಮಾಡಿದ್ರೆ, ಉತ್ತುಂಗಕ್ಕೆ ಹೋದರೆ ಅದ್ರದ್ದು ರಿಸಲ್ಟ್ಸು ನಮಗೆ ಸಿಗುತ್ತೆ. ನಾವು ಅದರ್ಧ ಎಲ್ಲ ಸ್ವಲ್ಪ ಮಾಡ್ತಾ ಹೋದರೆ ಅದ್ರದ್ದು ಯಾವ ರಿಸಲ್ಟ್ಸು ಗೊತ್ತಾಗಲ್ಲ. ನೋಡಪ್ಪ, ಇದನ್ನೆಲ್ಲ ಮಾಡೋದಕ್ಕೆ ಈಗಿನ ಕಾಲದಲ್ಲಿ ಟೈಮ್ ಬೇಕು. ಫಸ್ಟ್ ಆಫ್ ಆಲ್ ಟೈಮೇ ಇಲ್ಲ ನಮ್ಮ ಹತ್ರ. ಟೈಮ್ ಈಸ್ ಮನಿ. ಮತ್ತು ಇದಕ್ಕೆ ತುಂಬ ಇಂಟ್ರೆಸ್ಟ್ ಬೇಕು, ತಾಳ್ಮೆ ಬೇಕು. ಇದೂ ಇಲ್ಲ ನಮ್ಮ ಹತ್ರ ಮಾಡೋದಕ್ಕೆ. ನಮ್ಮ ಕೆಲಸಗಳು ಮಾಡಿಕೊಂಡು, ಜವಾಬ್ದಾರಿಗಳನ್ನ ಪೂರೈಸ್ಕೊಂಡು, ಇದನ್ನು ಕಂಪ್ಲೀಟ್ ಮಾಡೋವಂಥ ಸಿಂಪಲ್ ಆಗಿರೋಂಥ ಯಾವ್ದಾದ್ರು ಲಾಜಿಕ್ ಹೇಳ್ಕೊಡು, ಐಡಿಯಾ ಹೇಳ್ಕೊಡು ಅಂತ ಕೇಳಿದ್ರೆ ಅದು ಕರ್ಮಯೋಗ. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನಂಗೆ ಹೇಳಿದ್ದು. ಇದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಸೊ ಕರ್ಮಯೋಗ ಮಾಡೋದು ಅಂದರೆ ನೀವೇನೇ ಕೆಲಸ ಮಾಡಿದ್ರು ಅದ್ರ ರಿಸಲ್ಟ್ಸ್ ಎಲ್ಲ ದೇವ್ರಿಗೆ ಕೊಟ್ಬಿಡೋದು. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದನ್ನು ಯಾರೋ ಕೋಟಿಯಲ್ಲಿ ಒಬ್ಬರು ಮಾಡೋ ಅಂಥದ್ದು. ಇದು ತುಂಬ ಕಷ್ಟ. ಇದು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲಪ್ಪ. ಬೇರೆ ಯಾವ್ದಾದ್ರು ಸಿಂಪಲ್ ಪ್ರಾಕ್ಟೀಸು, ಈಸಿಯಾಗಿ ಇಂಪ್ಲಿಮೆಂಟ್ ಮಾಡೋ ಅಂಥ ಒಂದು ಐಡಿಯಾ ಹೇಳಪ್ಪ ಅಂತ ನನ್ನ ಕೇಳಿದ್ರೆ ಅದು ನಿರ್ದ್ವಂದ್ವ ಯೋಗ ಅಂತ. ಅಂದರೆ ದ್ವಂದ್ವಗಳಿಂದ ಮುಕ್ತ ಆಗೋದು. ಅದ್ವೈತ ಅಂತಲೂ ಕರೀತಾರೆ. ಅಹಂ ಬ್ರಹ್ಮಾಸ್ಮಿ ಅನ್ನೋ ವೇದವಾಕ್ಯ ಕೂಡ ಇದ್ರ ಮೇಲೆ ನಿಂತಿರೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮ್ಯಾಜಿಕ್ ಆಫ್ ಥಿಂಕಿಂಗ್ ಒನ್ ಅಂತ. ವಿಶ್ವ ಮಾನವನಾಗುವುದು ಅಂತ. ಅಂದರೆ ವಿಶ್ವವನ್ನೆಲ್ಲ ಒಂದೇ ಒಂದು ಅಂತ ತಿಳಿಯೋದು. ಸಾಧನೆ ಮಾಡೋನ್ಗೆ ಮನಸ್ಸೇ ಮಿತ್ರ, ಮನಸ್ಸೇ ಶತ್ರು ಅಂತಾರೆ. ಆದರೆ ಈ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮನಸ್ಸೇ ದೊಡ್ಡ ಬಂಡೆಯಾಗಿ ಕೂತ್ಕೊಳ್ಳುತ್ತೆ, ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಇದನ್ನೊಂದನ್ನು ಸಾಲ್ವ್ ಮಾಡಿದ್ರೆ ನೀವು 90% ಪ್ರಾಬ್ಲಮ್ನ ಸಾಲ್ವ್ ಮಾಡ್ದಂಗೆ. ಅದಕ್ಕೋಸ್ಕರನೇ ಗುರುಗಳು ನಮ್ಗೆ ಹೇಳೋದು ಧ್ಯಾನ ಮಾಡಿ, ಪೂಜೆ ಮಾಡಿ, ಜಪ ಮಾಡಿ, ದಾನ ಮಾಡಿ, ತಪ ಮಾಡಿ, ಕರ್ಮಯೋಗ ಮಾಡಿ ಅಂತ ಹೇಳೋದು. ಇದಿಷ್ಟು 90% ಮೈಂಡನ್ನ ಕಂಟ್ರೋಲ್ ಮಾಡೋಕ್ಕೆ, ಅದನ್ನು ಕೇಂದ್ರೀಕೃತಗೊಳಿಸೋದಕ್ಕೆ, ಅದನ್ನು ಸೈಲೆಂಟ್ ಮಾಡಿ ಸುಮ್ಮನೆ ಕೂರಿಸೋದಕ್ಕೆ ಇದನ್ನು ಮಾಡೋದು. ಯಾಕೆ ಹೀಗೆ ಮಾಡ್ತಾರೆ ಅಂದರೆ ಮನಸ್ಸೇ ದೊಡ್ಡ ಕಲ್ಪ್ರಿಟ್ಟು. ಮನಸ್ಸು ದ್ವಂದ್ವಗಳನ್ನ ಕ್ರಿಯೇಟ್ ಮಾಡುತ್ತೆ. ದ್ವಂದ್ವಗಳು ಅಂದರೆ ಒಂದಕ್ಕಿಂತ ಹೆಚ್ಚದನ್ನು ಹುಡುಕ್ತಾ ಇರೋದು. ಉದಾಹರಣೆಗೆ ನಾನು ವಿಶ್ವ ಅಂತ ಹೇಳ್ತೀನಿ. ವಿಶ್ವ ಅಂದರೆ ಯೂನಿವರ್ಸು. ಸಿಂಪಲಾಗಿ ನಾವೇನು ತಿಳ್ಕೊತೀವಿ, ಯೂನಿವರ್ಸ್ ಅನ್ನೋದು ಒಂದು, ಅದರಲ್ಲೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಅದೇ ಯೂನಿವರ್ಸ್ ಅನ್ನೋ ಟಾಪಿಕ್ನ ಕಾಂಪ್ಲಿಕೇಟ್ ಆಗಿರುವಂತಹ ಮನಸ್ಸಿಗೆ ಕೊಟ್ಟರೆ ಅದು ಏನೇನು ಹುಡುಕುತ್ತೆ ನೋಡಿ. ಸೊ ಜಸ್ಟ್ ಥಿಂಕ್ ಮಾಡೋಕ್ಕೆ ಶುರು ಮಾಡಿ. ವಿಶ್ವ, ಯೂನಿವರ್ಸ್ ಅಂತ ಥಿಂಕ್ ಮಾಡಿದ್ರೆ ನಮಗೆ ಅದರಲ್ಲಿ ಆಕಾಶ ಕಾಣುತ್ತೆ, ನಕ್ಷತ್ರಗಳು ಕಾಣುತ್ತೆ, ಮತ್ತು ಗ್ರಹಗಳು ಕಾಣುತ್ತೆ, ತಾರಾಮಂಡಲಗಳಿದೆ, ಪಂಚಭೂತಗಳಿದೆ, ಮತ್ತು ಭೂಮಿ ಇದೆ, ಭೂಮಿಯಲ್ಲಿ ನೀರಿದೆ, ಮತ್ತು ಗಿಡ ಮರಗಳಿದೆ, ಕ್ರಿಮಿಕೀಟಗಳಿದೆ, ಪ್ರಾಣಿಗಳಿದೆ, ಪ್ರಾಣಿಗಳಲ್ಲಿ ಎಷ್ಟೊಂದು ಜೀವಿಗಳಿದೆ. ಸೊ ಎಲ್ಲ ಪ್ರಾಣಿ ಒಳಗಡೆನೂ ಸೆಲ್ಸ್ ಇರುತ್ತೆ. ಒಂದೊಂದು ಸೆಲ್ಸು ಒಂದೊಂದು ಥರ ಇರುತ್ತೆ. ಎಷ್ಟೋ ಟ್ರಿಲಿಯನ್ ಸೆಲ್ಸ್ ಇರುತ್ತೆ. ಬ್ಯಾಕ್ಟೀರಿಯಾಸ್ ಇದೆ, ವೈರಸ್ ಇದೆ. ಹೀಗೆ ದ್ವಂದ್ವಗಳನ್ನ ಹುಡುಕುತ್ತೆ. ದ್ವಂದ್ವಗಳು ಹುಡುಕಿದ್ಮೇಲೆ ಕಂಪೇರ್ ಮಾಡೋದು. ಬ್ಯಾಕ್ಟೀರಿಯಾ ಚಿಕ್ಕದಾ ಇಲ್ಲ ವೈರಸ್ ಚಿಕ್ಕದಾ, ಇವೆರಡರಲ್ಲಿ ಯಾವ್ದು ಮೋಸ್ಟ್ ಪವರ್ಫುಲ್ಲು, ಯಾವುದು ಡೆಡ್ಲಿಯೆಸ್ಟು, ನಾನು ಸರಿನಾ ನೀನು ಸರಿನಾ, ನಾವಿಬ್ಬರಲ್ಲಿ ಯಾರು ಗ್ರೇಟು, ಹೀಗೆ ಪ್ರತಿಯೊಂದನ್ನು ಕಂಪೇರ್ ಮಾಡಿ ಜಡ್ಜ್ ಮಾಡೋದು. ಇದನ್ನೇ ತಾರ್ಕಿಕ ಮನಸ್ಸು, ಲಾಜಿಕಲ್ ಮೈಂಡ್ ಅಂತ ಕರೀತಾರೆ. ಪ್ರಕೃತಿ ಬಗ್ಗೆ ತಿಳ್ಕೊಬೇಕಾದ್ರೆ, ಯಾವ್ದಾದ್ರು ವಸ್ತುಗಳ ಬಗ್ಗೆ ತಿಳ್ಕೊಬೇಕಾದ್ರೆ ಈ ಲಾಜಿಕಲ್ ಮೈಂಡು ತುಂಬ ಅವಶ್ಯಕತೆ ಇದೆ. ಮೈಂಡ್ ಈಸ್ ದಿ ಮೋಸ್ಟ್ ಡೆಲಿಕೇಟೆಡ್ ಆ್ಯಂಡ್ ಫೈನೆಸ್ಟ್ ಪ್ರಾಡಕ್ಟ್ ಆಫ್ ದಿ ನೇಚರ್. ಅಂದರೆ ಮನಸ್ಸು ಅನ್ನೋದು ಪ್ರಕೃತಿಯ ಅತಿ ಸೂಕ್ಷ್ಮವಾದ ಉತ್ಪನ್ನಗಳಲ್ಲಿ ಒಂದು ಅಂತ. ಅದಕ್ಕೋಸ್ಕರ ನೀವು ಪ್ರಕೃತಿ ಬಗ್ಗೆ ಏನೇ ಕಂಡುಹಿಡಿಯಬೇಕಂದ್ರೂ ನಿಮಗೆ ಮನಸ್ಸು ಬೇಕೇ ಬೇಕು. ಅದೇ ನಿಮಗೆ ಹೆಲ್ಪ್ ಮಾಡೋದು. ಆದರೆ ಇದೇ ಮನಸ್ಸನ್ನು ಭಗವಂತನ ಹುಡ್ಕೋದಕ್ಕೆ ಬಿಟ್ಟರೆ
ಇದು ಕಂಪ್ಲೀಟಾಗಿ ರೂಯಿನ್ ಮಾಡಿಬಿಡುತ್ತೆ, ಹಾಳು ಮಾಡಿಬಿಡುತ್ತೆ. ಇದಕ್ಕೆ ಏನು ಅನ್ನೋದೇ ಗೊತ್ತಾಗಲ್ಲ, ಭಗವಂತ ಯಾರು ಅನ್ನೋದು ಗೊತ್ತಾಗಲ್ಲ. ಭಗವಂತನ ಬಗ್ಗೆ ಥಿಂಕ್ ಮಾಡಕ್ಕೆ ಬಿಟ್ಟಾಗೆಲ್ಲ ಬರೀ ಭ್ರಮೆ ಪಡುತ್ತಿದ್ದು. ಭಗವಂತ ಹಿಂಗಿರ್ತಾನೆ ಹಂಗಿರ್ತಾನೆ, ಬರೀ ಇಮ್ಯಾಜಿನೇಷನ್ನು, ಕಲ್ಪನೆಗಳನ್ನ ಮಾಡ್ಕೊಳ್ಳುತ್ತೆ ಹೊರತು ಭಗವಂತ ಯಾರು, ಅವನು ಹೆಂಗಿರ್ತಾನೆ ಅನ್ನೋ ರಿಯಲ್ ಫೀಲಿಂಗು ಇದು ಕೊಡೋದಿಲ್ಲ. ಪ್ರಕೃತಿನ ವಸ್ತುಗಳನ್ನ ಲಾಜಿಕ್ಕಾಗಿ ಅರ್ಥ ಮಾಡ್ಕೊಳ್ಳೋವಂಥ ಇಷ್ಟು ಪವರ್ಫುಲ್ ಮೈಂಡು ಭಗವಂತನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ, ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕಣ್ಗಳು ಯಾವಾಗಲೂ ಮುಂದೆ ನೋಡ್ತಾ ಇರುತ್ತೆ, ಆ ಕಡೆ ಈ ಕಡೆ ನೋಡುತ್ತೆ. ಆ ದೃಷ್ಟಿಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ಬ್ರೈನ್ಗೆ ಕಳಿಸುತ್ತೆ. ಅದು ಮುಂದೆ ಇರೋ ವಸ್ತುನ ಹಿಂದಕ್ಕೆ ಕಳಿಸುತ್ತೆ. ಅದೇ ಕಣ್ಗಳು ರಿವರ್ಸ್ ತಿರ್ಕೊಂಡು ಬ್ರೈನಲ್ಲಿ ಏನೇನು ನಡೆಯುತ್ತೆ, ಬ್ರೈನು ದೃಷ್ಟಿನ ಹೆಂಗೆ ನೋಡುತ್ತೆ, ಬ್ರೈನ್ ಹೆಂಗೆ ಅನಲೈಸ್ ಮಾಡುತ್ತೆ, ಅದು ಹೆಂಗೆ ಮೆಮೊರಿಯಲ್ಲಿ ಇಟ್ಕೊಳ್ಳುತ್ತೆ ಅಂತ ಕಣ್ಣು ನೋಡೋಕ್ಕೆ ಸಾಧ್ಯನೇ ಇಲ್ಲ ತಾನೇ. ಅದೇ ರೀತಿ ಮನಸ್ಸು ಯಾವಾಗಲೂ ಮುಂದೆ ಹುಡುಕ್ತಾ ಇರುತ್ತೆ, ಅಲ್ಲಿದ್ದಾನೆ ಇಲ್ಲಿದ್ದಾನೆ ಭಗವಂತ ಅಂತ. ಆ್ಯಕ್ಚುಲಿ ಮನಸ್ಸು ಓಡ್ತಾ ಇರೋದೇ ಬಂದು ಭಗವಂತನಿಂದ. ಈ ಮನಸ್ಸು ಇಷ್ಟು ಕನ್ಫ್ಯೂಸ್ಡ್ ಆಗಿರೋದಕ್ಕೆ, ತುಂಬ ಪೊಸೆಸಿವ್ ಆಗಿರೋದಕ್ಕೆ, ಮತ್ತು ಯಾವಾಗಲೂ ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಿರೋದಕ್ಕೋಸ್ಕರನೇ ಗುರುಗಳು ಹೇಳೋದು ಧ್ಯಾನ ಮಾಡು, ಪೂಜೆ ಮಾಡು, ಯೋಗ ಮಾಡು, ಮತ್ತು ಕರ್ಮಯೋಗ ಮಾಡು, ಜಪ ಮಾಡು, ತಪ ಮಾಡು ಅಂತ ಹೇಳೋದು. ಇದಿಷ್ಟು ಮಾಡಿದಾಗ ಏನಾಗುತ್ತೆ, ಮನಸ್ಸು ಸುಮ್ಮನೆ ಕೂತ್ಕೊಳ್ಳುತ್ತೆ ಸೈಲೆಂಟಾಗಿ. ಇದು ಸೈಲೆಂಟಾಗಿ ಕೂತ್ಕೊಂಡಾಗ ಭಗವಂತ ತಾನಾಗೆ ನಮಗೆ ಕಾಣಿಸ್ಕೋತಾನೆ ಅಂತ. ಸೊ ನಮ್ಮ ಗುರಿ ಏನು, ಮನಸ್ಸನ್ನು ಸೈಲೆಂಟ್ ಮಾಡಿ ಸುಮ್ಮನೆ ಕೂರಿಸೋದು. ಈ ಮನಸ್ಸನ್ನು ಸೈಲೆಂಟ್ ಮಾಡೋದಕ್ಕೆ ಒಂದು ಸಿಂಪಲ್ ಆ್ಯಂಡ್ ಪವರ್ಫುಲ್ ಐಡಿಯಾ ಬಂದು ಅದ್ವೈತ, ವಿಶ್ವವನ್ನೆಲ್ಲ ಒಂದೇ ಅಂತ ತಿಳಿಯೋದು. ನಮ್ಮ ಮೈಂಡ್ಗೆ ಇಡೀ ವಿಶ್ವದಲ್ಲೆಲ್ಲ, ಪ್ರಪಂಚದಲ್ಲೆಲ್ಲ ನಾನೊಬ್ಬನೇ ಇರೋದು, ಮತ್ತಾರೂ ಇಲ್ಲ ಅಂತ ನಿಧಾನವಾಗಿ ಹೇಳ್ತಾ ಬಂದರೆ, ರೂಢಿಸ್ತಾ ಬಂದರೆ, ಅದು ನಿಧಾನವಾಗಿ ಶಾಂತಿ ಆಗಿಬಿಡುತ್ತೆ. ಅದು ಯಾವುದನ್ನು ಹುಡ್ಕಕ್ಕೂ ಹೋಗಲ್ಲ, ಕಂಪೇರು ಮಾಡೋಕ್ಕೆ ಹೋಗಲ್ಲ. ಕಂಪ್ಲೀಟ್ ಡೆಡ್ ಸೈಲೆಂಟ್ ಆಗಿಬಿಡುತ್ತೆ. ವಿಶ್ವದಲ್ಲೆಲ್ಲ ನಾನೊಬ್ಬನೇ ಇರೋದು ಅಂದ ತಕ್ಷಣ ಮೈಂಡು ಯಾಕೆ ಸೈಲೆಂಟ್ ಆಗುತ್ತೆ ಅಂದರೆ, ಮೈಂಡ್ ಯಾವಾಗಲೂ ಒಂದಕ್ಕಿಂತ ಹೆಚ್ಚದನ್ನು ಹುಡುಕ್ತಾ ಇರುತ್ತೆ. ಒಂದಕ್ಕಿಂತ ಜಾಸ್ತಿ ಇದ್ದರೆ ಕಂಪೇರ್ ಮಾಡುತ್ತೆ, ಜಡ್ಜ್ ಮಾಡುತ್ತೆ, ಇದೆಲ್ಲ ಮಾಡುತ್ತೆ. ಅಲ್ಲಿ ಒಂದೇ ಒಂದಿದೆ ಅಂದರೆ ಏನು ಕಂಪೇರ್ ಮಾಡುತ್ತೆ? ಇಡೀ ಪ್ರಪಂಚದಲ್ಲೆಲ್ಲ ಒಂದೇ ಒಂದು ಇರೋದು, ಅದು ನೀನೇ, ನಿನ್ನನ್ನು ಬಿಟ್ಟು ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರೆ ಮೈಂಡು ಯಾರ ಜೊತೆ ಕಂಪೇರ್ ಮಾಡುತ್ತೆ? ಕಂಪೇರ್ ಮಾಡೋದು, ಜಡ್ಜ್ ಮಾಡೋದು ಏನು ಬ್ಯಾಲೆನ್ಸ್ ಉಳ್ಕೊಂಡಿಲ್ಲ ಅಂದರೆ ಮೈಂಡ್ ತನ್ನಕ್ಕೆ ತಾನೇ ಸೈಲೆಂಟ್ ಆಗಿಬಿಡುತ್ತೆ. ಕಂಟಿನ್ಯೂಸ್ ಆಗಿ ಹೀಗೆ ಮೈಂಡ್ ಸೈಲೆಂಟಲ್ಲಿದ್ದಾಗ ಕ್ರಮೇಣವಾಗಿ ಭಗವಂತ ನಿಧಾನಕ್ಕೆ ನಮಗೆ ಅನುಭವಕ್ಕೆ ಬರ್ತಾನೆ. ವಿಶ್ವನೆಲ್ಲ ಒಂದೇ ಅಂತ ಹೇಗೆ ತಿಳಿಯೋದು ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಇದು ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರ ನಡುವೆ ಆದಂಥ ಒಂದು ಸಣ್ಣ ಘಟನೆ. ಈ ಘಟನೆಯಿಂದ ವಿವೇಕಾನಂದರಿಗೆ ಸಾಕ್ಷಾತ್ಕಾರನೇ ಆಗುತ್ತೆ, ಅಂದರೆ ಎನ್ಲೈಟನ್ಮೆಂಟ್ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಭಗವಂತನ ಅನುಭವ ಆಗುತ್ತೆ ಅವ್ರಿಗೆ. ದೇವ್ರನ್ನ ನೋಡಬೇಕು ಅನ್ನೋ ಹುಮ್ಮಸ್ಸಿಂದ ನರೇಂದ್ರ ರಾಮಕೃಷ್ಣರ ಹತ್ರ ಸೇರಿರ್ತಾರೆ. ರಾಮಕೃಷ್ಣರು ದಿನಾಗ್ಲೂ ಒಂದೊಂದು ಪ್ರವಚನ ಕೊಡ್ತಾ ಇರ್ತಾರೆ. ಪರಮಹಂಸರು ಒಂದಿನ ಅಹಂ ಬ್ರಹ್ಮಾಸ್ಮಿ, ಅದ್ವೈತದ ಬಗ್ಗೆ ಪ್ರವಚನ ಕೊಡ್ತಾ ಇರ್ತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಪ್ರಪಂಚದಲ್ಲಿ ಇರುವಂತಹ ಜೀವಿಗಳು, ವಸ್ತುಗಳು ಎಲ್ಲ ಒಂದೇ. ನಮ್ಮ ಅಜ್ಞಾನದ ಕಾರಣದಿಂದ ಅವೆಲ್ಲ ಬೇರೆ ಬೇರೆಯಾಗಿ ಕಾಣುತ್ತೆ. ಹೀಗೆ ಅದ್ವೈತದ ಬಗ್ಗೆ ಬಹಳಷ್ಟು ಪ್ರವಚನನ ಕೊಟ್ಟಾದ್ಮೇಲೆ ಪ್ರವಚನ ಮುಗಿಯುತ್ತೆ. ಎಲ್ಲರೂ ಆಚೆ ಬರ್ತಾರೆ. ವಿವೇಕಾನಂದನೂ ಆಚೆ ಬರ್ತಾರೆ. ಅವ್ರ ಏಜು ಸ್ವಲ್ಪ ಚಿಕ್ಕದಾಗಿರುತ್ತೆ. ಅವರು ಹಿಂಗೆ ಜೋವಿಯಲ್ಲಾಗಿ ಖುಷಿಯಾಗಿ ಫ್ರೆಂಡ್ ಜೊತೆ ಹೇಳ್ತಾ ಇರ್ತಾರೆ, ನೋಡೋ ಪ್ರಪಂಚದಲ್ಲಿ ಇರೋದೆಲ್ಲ ಒಂದೇ ಅಂತೆ. ನೋಡಿ, ಈ ಮಡಕೆ ಮತ್ತು ಈ ಲೋಟ ಎರಡೂ ಒಂದೇ ಆಗಕ್ಕೆ ಸಾಧ್ಯ ಏನೋ? ಅದೆಂಗೋ ಇವ್ರು ಹಿಂಗೆ ಹೇಳ್ತಾರೆ, ಮಡಕೆ ಬೇರೆ ಲೋಟ ಬೇರೆ ಅಲ್ವೇನೋ, ಇದೆರಡು ಒಂದೇ ಅಂತೆ, ಹೆಂಗೋ ಇದು ಅಂತ ಅವನು ಫುಲ್ ಕಾಮಿಡಿ ಮಾಡಿಕೊಂಡು ಫ್ರೆಂಡ್ ಜೊತೆ ಹೇಳ್ತಾ ಇರ್ತಾರೆ. ಈ ಡಿಸ್ಕಷನ್ನು ರಾಮಕೃಷ್ಣರ ಕಿವಿಗೆ ಬೀಳುತ್ತೆ. ಇದನ್ನು ಕೇಳಿದ ತಕ್ಷಣ ರಾಮಕೃಷ್ಣರು ಸೀದಾ ಬಂದ್ಬಿಟ್ಟು ವಿವೇಕಾನಂದನ ಎದೆ ಮೇಲೆ ಕೈ ಇಡ್ತಾರೆ. ಆಗ ವಿವೇಕಾನಂದರಿಗೆ ಸುತ್ತಲೂ ಏನೋ ಚೇಂಜಸ್ ಆಗ್ತಾ ಇದ್ದಂಗೆ ಕಾಣುತ್ತೆ. ಮನೆಯೆಲ್ಲ ಏನೋ ಕರ್ಗೋದಂಗೆ, ಮಡಕೆ, ಚೊಂಬು, ಲೋಟ ಎಲ್ಲ ಒಂದಾದಂಗೆ, ಫುಲ್ಲು ಏನೋ ಮಾಯ ಆದಂಗೆ ಆಗ್ತಾ ಇರುತ್ತೆ. ಅದೇ ಮಾಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾರೆ. ಒಂದಷ್ಟೊತ್ತು ಜ್ಞಾನವೇ ಇರೋದಿಲ್ಲ. ಆಮೇಲೆ ಜ್ಞಾನ ಬಂದಾದ್ಮೇಲೆ ಎದ್ದೇಳ್ತಾರೆ. ಎದ್ಬಿಟ್ಟು ಸೀದಾ ಮನೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಎದುರುಗಡೆ ಒಂದು ಜಟ್ಕಾ ಬಂಡಿ ಬರುತ್ತೆ. ಜಟ್ಕಾ ಬಂಡಿ ಬಂದು ಸೀದಾ ಇವ್ರ ಮೈ ಮೇಲೆ ಹತ್ಸೋಂಗಿರುತ್ತೆ. ಆದರೆ ಇವರು ಕದಲೋದೇ ಇಲ್ಲ. ಜಟ್ಕಾ ಬಂಡಿ ಬಂದರೆ ಯೂಶ್ವಲಾಗಿ ಏನು ಮಾಡ್ತೀವಿ, ದಾರಿ ಬಿಡ್ತೀವಲ್ವ, ಇವ್ರು ದಾರಿನೇ ಬಿಡಲ್ಲ. ಸ್ಟ್ರೈಟಾಗಿ ಅದ್ರ ಮುಂದೆನೇ ನಿಂತ್ಕೊಂಡಿರ್ತಾರೆ. ನಾನು ಒಂದೇ, ಆ ಜಟ್ಕಾ ಬಂಡಿನೂ ಒಂದೇ, ನನ್ನ ಮೇಲೆ ನಾನೇ ಹೆಂಗೆ ಬರೋಕ್ಕೆ ಸಾಧ್ಯ, ಬರಲಿ ನೋಡೋಣ ಅಂತ ಬಂಡ ಧೈರ್ಯದಲ್ಲಿ ನಿಂತಿರ್ತಾರೆ. ಆಮೇಲೆ ಜಟ್ಕಾ ಬಂಡಿ ಅವನು ಸೈಡ್ಗೆ ಹೋಗ್ಬಿಟ್ಟು ಬೈತಾನೆ, ಏನಪ್ಪ ಅಂದ್ಬಿಟ್ಟು. ಅವ್ರು ಅದೇ ಗುಂಗಲ್ಲಿ ಮನೆಗೆ ನಡ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ಹೋದಾಗ ಅವ್ರ ತಾಯಿ ಅವನಿಗೆ ಊಟ ಬಡಿಸ್ತಾರೆ. ಅವರು ಅನ್ನ ತಿನ್ಬೇಕಾದ್ರೆ ನಾನು ಈ ಅನ್ನ ಎರಡೂ ಒಂದೇ ಅಂದ್ಬಿಟ್ಟು ದೊಡ್ಡ ದೊಡ್ಡ ತುತ್ತನ್ನು ಹಾಕಿ ಬಾಯಿಗೆ ಹಂಗೆ ನುಂಗ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಅವ್ರ ತಾಯಿ ಭಯ ಪಟ್ಬಿಟ್ಟು, ನನ್ನ ಮಗನಿಗೇನೋ ಆಗ್ಬಿಟ್ಟಿದೆ, ಅಯ್ಯೋ ಯಾಕೆ ಇವ್ನು ಹಿಂಗೆ ಆಡ್ತಾವನೆ,
ನನ್ನ ಮಗ ಜಾಸ್ತಿ ದಿನ ಬದುಕೋ ಥರ ಕಾಣಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾರೆ. ಈ ಕಡೆ ವಿವೇಕಾನಂದರಿಗೆ ಏನೇ ನೋಡಿದ್ರು ತನ್ನನ್ನೇ ನೋಡ್ದಂಗೆ ಆಗುತ್ತೆ. ಅದು ನಾನೇ, ಇದು ನಾನೇ, ಗೋಡೆನೂ ನಾನೇ, ಕಂಬನೂ ನಾನೇ, ಎಲ್ಲ ನಾನೇ ಅನ್ನಿಸ್ತಾ ಇರುತ್ತೆ. ಇದೇ ನಶೆಯಲ್ಲಿ ಅವರು ಎಷ್ಟೊಂದು ದಿನಗಳಿರ್ತಾರೆ. ಈ ಗುಂಗು ಕಮ್ಮಿ ಆದಮೇಲೆ ಅವರು ಇದ್ರ ಬಗ್ಗೆ ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾರೆ. ನಾನು ಯಾಕೆ ಹಿಂಗೆ ಹಾಡಿದೆ, ನನಗೆ ಯಾಕೆ ಈ ಥರ ಅನ್ನಿಸ್ತು ಅಂತ ಕಂಪ್ಲೀಟಾಗಿ ಧ್ಯಾನ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಅದ್ವೈತ ಅಹಂ ಬ್ರಹ್ಮಾಸ್ಮಿ ಅನುಭವ ಅಂದರೆ ಹೀಗೆ ಇರುತ್ತೆ, ಏನೇ ನೋಡಿದ್ರು ನನ್ನೇ ನೋಡ್ದಂಗೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಈ ಕತೆ ತುಂಬ ಎಲಾಬ್ರೇಟ್ ಆಗಿ ದೊಡ್ಡದಾಗಿದೆ, ಬಟ್ ನಾನು ಇದನ್ನು ತುಂಬ ಶಾರ್ಟಾಗಿ ಚಿಕ್ಕದಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದೆಲ್ಲ ಸರಿ, ಇಡೀ ವಿಶ್ವ ಎಲ್ಲ ಒಂದೇ ಅಂತ ಹೇಗೆ ತಿಳ್ಕೊಳ್ಳೋದು? ಇದನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ಕಷ್ಟ ಇದೆ ಅಲ್ವಾ? ಜೀವನದಲ್ಲಿ ಅಳವಡಿಸ್ಕೊಡೋದು ತುಂಬ ಕಷ್ಟ ಇದೆ. ಇದನ್ನು ಸಿಂಪಲಾಗಿ ಹೇಳು ಅಂತ ಕೇಳಿದ್ರೆ, ನೋಡಿ, ನಮ್ಮ ಬಾಡಿಯಲ್ಲಿ ಎಡಗೈ ಬಲಗೈ ಇರುತ್ತೆ. ನಮಗೆ ಗೊತ್ತಿರೋ ಹಾಗೆ ಬಲಗೈನ ನಾವು ಒಳ್ಳೆ ಕಾರ್ಯಕ್ಕೆ ಜಾಸ್ತಿ ಯೂಸ್ ಮಾಡ್ತೀವಿ, ಎಡಗೈನ ಬೇಡದೇ ಇರೋಂಥ ಕಾರ್ಯಗಳಿಗೆ ಯೂಸ್ ಮಾಡ್ತೀವಿ. ನಾವು ಬಲಗಡೆ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಬಲಗೈಯೇ ಕರೆಕ್ಟ್ ಅನಿಸುತ್ತೆ, ಎಡಗೈಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅನಿಸುತ್ತೆ. ಅದೇ ನಾವು ಎಡಗಡೆ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಎಡಗೈಯೇ ಕರೆಕ್ಟು, ಬಲಗಡೆದು ಪ್ರಾಬ್ಲಮ್ಸ್ ಇದೆ ಅನಿಸುತ್ತೆ. ಆದರೆ ದೇಹದ ಓನರ್ ಆಗಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಬಲಗೈಯೂ ಒಂದೇ, ಎಡಗೈಯೂ ಒಂದೇ, ಯಾವುದು ಹೆಚ್ಚಲ್ಲ, ಯಾವುದು ಕೀಳಲ್ಲ ಅಂತ ನಮ್ಗೆ ಅರ್ಥ ಆಗುತ್ತೆ. ಈಗ ನಾವೇನಾದ್ರು ತಿನ್ಬೇಕಾದ್ರೆ ಸಡನ್ನಾಗಿ ನಮ್ಮ ನಾಲ್ಗೆನ ಕಚ್ಕೊಬಿಡ್ತೀವಿ ಅಂದ್ಕೊಳ್ಳಿ, ನಾಲ್ಗೆಯಿಂದ ರಕ್ತ ಬರ್ತಾ ಇರುತ್ತೆ. ಆವಾಗ ನೀವು ಯಾರನ್ನ ಬ್ಲೇಮ್ ಮಾಡ್ತೀರಾ? ಹಲ್ಲು ತಪ್ಪು ಅಂತ ಹಲ್ಲಿಗೆ ಶಿಕ್ಷೆ ಕೊಡ್ತೀರಾ, ಇಲ್ಲ ನಾಲ್ಗೆ ತಪ್ಪು ಅಂತ ನಾಲ್ಗೆ ಶಿಕ್ಷೆ ಕೊಡ್ತೀರಾ? ಅದೆಷ್ಟೇ ನೋವು ಮಾಡಿದ್ರು ನಾವು ಸುಮ್ಮನೆ ಇರ್ತೀವಲ್ವಾ? ನಿಮಗೆ ಬಲ್ಗಣ್ಣು ಬೇಕಾ ಎಡಗಣ್ಣು ಬೇಕಾ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಎರಡೂ ಬೇಕು ಅಂತ ಹೇಳ್ತೀರಾ. ಯಾವುದೋ ಒಂದು ಕಡೆಗೆ ಸಪೋರ್ಟ್ ಮಾಡಿದೆ, ಎರಡೂ ಕಡೆ ಸಮನಾಗಿ ಎರಡೂ ಕಡೆ ಒಂದೇ ಡಿಸಿಷನ್ ತಗೊಳ್ಳೋ ಅಂಥದಕ್ಕೆ ಸೂಪರ್ ಪೊಸಿಷನ್ ಅಂತ ಅಂತಾರೆ. ಯಾರು ಈ ಸೂಪರ್ ಪೊಸಿಷನಲ್ಲಿ ಇರ್ತಾರೋ ಅವ್ರಿಗೆಲ್ಲ ಒಂದೇ ಅನಿಸುತ್ತೆ, ಯಾವುದು ಸರಿ ಯಾವುದು ತಪ್ಪು ಏನು ಅನಿಸಲ್ಲ. ಇದನ್ನು ಜೀವನದಲ್ಲಿ ಹೆಂಗೆ ಅಳವಡಿಸ್ಕೊಡೋದು ಅಂದರೆ, ವಿಶ್ವನೆಲ್ಲ ನನ್ನ ಮನೆ ಅಂತ ತಿಳ್ಕೊಬೇಕು. ನಮ್ಗೆ ಯಾರೇ ನೋವು ಮಾಡಿದ್ರು, ಲಾಸ್ ಮಾಡಿದ್ರು, ಸಂತೋಷ ಕೊಟ್ಟರು ಎಲ್ಲ ನಮ್ಮವರೇ ಅಂತ ತಿಳ್ಕೊಬೇಕು. ಇಡೀ ವಿಶ್ವ ಎಲ್ಲ ನಮ್ಮದೇ, ಇಲ್ಲಿರೋರೆಲ್ಲ ನಮ್ಮವರೇ ಅಂತ ತಿಳ್ಕೊತಾ ಬಂದರೆ ಮೈಂಡು ಯಾವಾಗಲೂ ಕಾಮಾಗಿರುತ್ತೆ. ಅದಕ್ಕೆ ಧ್ಯಾನನೇ ಬೇಕಾಗಿರಲ್ಲ. ಎವ್ರಿ ಡೇ ಎವ್ರಿ ಸೆಕೆಂಡು ನೀವು ಧ್ಯಾನ ಮಾಡೋ ಸ್ಥಿತಿಲೇ ಇರ್ತೀರ. ಮೈಂಡ್ ಇಷ್ಟು ಪೀಸ್ಫುಲ್ಲಾಗಿ ಕಾಮಾಗಿದ್ರೆ ನಿಮಗೆ ಶಾಂತಿ ಆಟೋಮೆಟಿಕ್ ಆಗಿ ಬರುತ್ತೆ. ಮೈಂಡ್ ಸುಮ್ಮನೆ ಇರೋದ್ರಿಂದ ನಿಧಾನವಾಗಿ ನಿಮಗೆ ಭಗವಂತ ಯಾರು ಅಂತ ಗೊತ್ತಾಗುತ್ತೆ, ರಿಯಾಲಿಟಿ ಏನು ಅಂತ ಗೊತ್ತಾಗುತ್ತೆ, ರಿಯಲ್ ಫ್ರೀಡಮ್ ಅಂದರೆ ಏನು, ಮೋಕ್ಷ ಅಂದರೆ ಏನು, ಜೀವನದ ಸ್ವಾರಸ್ಯ ಏನು ಅನ್ನೋದು ನಿಧಾನವಾಗಿ ನಿಮಗೆ ಗೊತ್ತಾಗುತ್ತೆ.